ಪನ್ನೀರ್ ಬುರ್ಜಿ ಹೇಗೆ ಮಾಡುವುದಂತ ನೋಡೋಣ. ಈಗ ನಾನು ಸ್ವಲ್ಪ ಅಂದರೆ 200 ಗ್ರಾಮ್ಸ್ ಪನ್ನೀರನ್ನು ತೆಗೆದುಕೊಂಡಿದ್ದೀನಿ. ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನು ಫ್ರೈ ಮಾಡೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಪನ್ನೀರನ್ನು ಹಾಕೋಣ. ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಇದು ಸಾಕು. ಈಗ ಇದನ್ನು ತೆಗೆಯೋಣ. ನೋಡಿ, ಈ ಥರ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತಣ್ಣಗಾದ ಮೇಲೆ ಹುಡಿ ಮಾಡಬೇಕು. ಈಗ ತಣ್ಣಗಾಗಲಿ, ಬಿಸಿ ಬಿಸಿ ಇದೆ. ಈಗ ಸ್ವಲ್ಪ ತಣ್ಣಗಾಗಿದೆ, ಇದನ್ನು ಹುಡಿ ಮಾಡಿಕೊಳ್ಳೋಣ. ಎಲ್ಲ ಪನ್ನೀರನ್ನು ಈ ರೀತಿ ಹುಡಿ ಮಾಡಿಕೊಳ್ಳಿ. ನೋಡಿ, ಈ ಥರ ಹುಡಿ ಮಾಡಿಕೊಂಡು ಇಡಿ. ಇನ್ನು ಇದಕ್ಕೆ ಮಸಾಲೆ ಏನಂತ ನೋಡೋಣ. ಇಲ್ಲಿ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೆಟೊ ಮೀಡಿಯಮ್ ಸೈಜ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಪ್ಯಾನ್ನ ಇಟ್ಟು ಬಿಸಿಯಾಗಿದೆ, ಅದಕ್ಕೆ ಎಣ್ಣೆನ ಹಾಕೋಣ. ಈಗ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು. ಈಗ ಇದಕ್ಕೆ ಒಂದು ಕಟ್ ಮಾಡಿದ ನೀರು ಫ್ರೈ ಮಾಡಿ ಹಾಕಿ ನೀರುಳ್ಳಿ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಈಗ 1 ಟೀ ಸ್ಪೂನ್ ಶುಂಠಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡೋಣ. ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಈಗ ಇದಕ್ಕೆ ಒಂದು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹೀಗೆ ಸ್ವಲ್ಪ ಉಪ್ಪು ಹಾಕೋಣ. ಟೊಮೆಟೊ ಫ್ರೈ ಆಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್, ಇದರಲ್ಲಿ ಈ ಸ್ಪೂನಲ್ಲಿ 1/4 ಯೆಲ್ಲೋ ಪೌಡ್ರು, 1 ಟೀ ಸ್ಪೂನ್ ಖಾರದ ಚಿಲ್ಲಿ ಪೌಡ್ರು, 1/4 ಸ್ಪೂನು ಗರಂ ಮಸಾಲೆ, 1 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್. ಈಗ ಇದನ್ನು ಮಿಕ್ಸ್ ಮಾಡುವ. ಈಗ ಸ್ವಲ್ಪ ನೀರನ್ನು ಸೇರಿಸೋಣ. ಉಪ್ಪು ಬೇಕಾದರೆ ಹಾಕಿ, ಇದಕ್ಕೆ ಉಪ್ಪು ಸರಿಯಾಗಿದೆ ಆಗ ಹಾಕಿದ್ದು. ನೀವು ಬೇಕಂದರೆ ಈ ಟೈಮಲ್ಲಿ ಉಪ್ಪು ಹಾಕ್ಬೋದು. ಈಗ
ಹುಡಿ ಮಾಡಿ ಇಟ್ಟ ಪನ್ನೀರನ್ನು ಇದಕ್ಕೆ ಸೇರಿಸೋಣ. ನೋಡಿ, ಬುರ್ಜಿ ರೆಡಿಯಾಗಿದೆ. ಈಗ ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ನೀವು ಮಾಡಿ ಟ್ರೈ ಮಾಡಿ ಮನೆಯಲ್ಲಿ, ಹೇಗಾಗಿದೆ ಅಂತ ಹೇಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಈಗ ರೆಡಿ ಆಯಿತು. ಥ್ಯಾಂಕ್ ಯು. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನ್ನ ಚಾನೆಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ, ಯಾವ ರೀತಿ ಬಂದಿದೆ, ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ, ಸೂಪರ್ ಆಗಿ ಬಂದಿದೆ ಪನ್ನೀರ್ ಬುರ್ಜಿ. ನೀವು ಮಾಡಿ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್.